ಕಂಗಾಲಾಗಿ ಹೋಗಿದ್ದಾನೆ. ಸೆರೆವಾಸದಿಂದ ಸಾರಥಿ ಸೊರಗಿದ್ದಾನೆ. ಮನೆ ಊಟವಿಲ್ಲದೆ ದಾಸ ವಿಲವಿಲ ಅಂತ ಒದ್ದಾಡ್ತಿದ್ದಾನೆ. ಇದೀಗ ನನಗೆ ಮನೆ ಊಟವೇ ಬೇಕು ಅಂತ ದರ್ಶನ್ ಪಟ್ಟು ಹಿಡಿದಿದ್ದಾರಂತೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಜೈಲೂಟಕ್ಕೆ ಕಾಟೇರ ಕಂಗಾಲು. ಮನೆ ಊಟಕ್ಕಾಗಿ ದರ್ಶನ್ ಪತ್ರ. ರೇಣುಕಸ್ವಾಮಿ ಕೊಲೆ ಕೇಸಲ್ಲಿ ಪರಪ್ಪನ ಅಗ್ರಹಾರ ಸೇರಿರೋ ಕಾಟೇರ ಕಂಗಾಲಾಗಿದ್ದಾನೆ. ಮನೆ ಊಟಕ್ಕಾಗಿ ಪದೇ ಪದೇ ಪರಿತಪಿಸುತ್ತಿದ್ದಾನೆ. ಒಂದೇ ಸಮನೆ ಮನೆ ಊಟವೇ ಬೇಕು ಅಂತ ದಾಸ ದುಂಬಾಲು ಬಿದ್ದಿದ್ದಾನೆ. ಮನೆ ಊಟವೇ ಬೇಕು ಅಂತ ಜೈಲಾಧಿಕಾರಿ ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ದಾಸ ಪತ್ರ ಬರೆದಿದ್ದಾನೆ. ಪೌಷ್ಟಿಕಾಂಶದ ಊಟಕ್ಕಾಗಿ 3 ಪುಟಗಳ ಲೆಟರ್ ಅನ್ನ ದರ್ಶನ್ ಬರೆದು ಮನವಿಯನ್ನ ಮಾಡಿದ್ದಾನೆ. ಹಾಗಾದ್ರೆ ದರ್ಶನ್ ಬರೆದ ಪತ್ರದಲ್ಲಿ ಇರೋದು ಏನು ಅನ್ನೋದನ್ನ ನೋಡೋದಾದ್ರೆ, ಮುಖ್ಯ ವೈದ್ಯಾಧಿಕಾರಿಗಳು ಕೇಂದ್ರ ಕಾರಾಗೃಹ. ವಿಷಯ ಎಕ್ಸ್ಟ್ರಾ ಪ್ರೋಟೀನ್ ಡಯಟ್ ನೀಡುವ ಬಗ್ಗೆ. ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಪಟ್ಟಂತೆ ವಿಚಾರಣಾ ಬಂದಿ ಸಂಖ್ಯೆ 6106. ದರ್ಶನ್ ಎಸ್ ಆದ ನಾನು ಬೆಂಗಳೂರು ಕೇಂದ್ರ ಕಾರಾಗೃಹದಲ್ಲಿ ವಿಚಾರಣಾ ಬಂದಿಯಾಗಿರುತ್ತೇನೆ. ಕಳೆದ 3 ತಿಂಗಳ ಹಿಂದೆ ನನಗೆ ಮೂಳೆ ಸಂಬಂಧ ಶಸ್ತ್ರಚಿಕಿತ್ಸೆ ಆಗಿರುತ್ತೆ. ಹಾಗೂ ನಾನು ದಿನನಿತ್ಯ ಕೆಲಸದ ನಿಮಿತ್ತ ಕಸರತ್ತು ನಡೆಸ್ತಾ ಇದ್ದು ನನ್ನ ದೇಹಕ್ಕೆ ಪ್ರೋಟೀನ್ ಡಯಟ್ ಅವಶ್ಯಕತೆ ಇರುತ್ತೆ. ಕಾರಾಗೃಹಕ್ಕೆ ದಾಖಲಾದ ದಿನದಿಂದ ಕಾರಾಗೃಹದಲ್ಲಿ ನೀಡಿದ ಆಹಾರವನ್ನು ಸೇವಿಸುತ್ತಿದ್ದು ನನ್ನ ಆರೋಗ್ಯ ಮತ್ತು ದೇಹದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುತ್ತಿದೆ. ನನ್ನ ದೈಹಿಕ ಆರೋಗ್ಯ ಕಾಪಾಡಿಕೊಳ್ಳಲು ಕಾರಾಗೃಹದಲ್ಲಿ ದೊರೆಯುವ ಆಹಾರದ ಜೊತೆ ಎಕ್ಸ್ಟ್ರಾ ಪ್ರೋಟೀನ್ ಡಯಟ್ ಇರುವ ಆಹಾರವನ್ನು ನೀಡಬೇಕಾಗಿ ಮಾನ್ಯರಲ್ಲಿ ಮನವಿ. ಜೈಲೂಟ ಸೇರ್ತಾ ಇಲ್ಲ ಅಂತ ಸಾರಥಿ ಮನೆ ಊಟ ಬೇಕು ಅಂತ ಪಟ್ಟು ಹಿಡಿದಿದ್ದಾನೆ. ತನ್ನದೇ ಹಸ್ತಾಕ್ಷರದ ಮೂಲಕ ಜೈಲಾಧಿಕಾರಿಗಳು ಹಾಗೂ ಮ್ಯಾಜಿಸ್ಟ್ರೇಟ್ಗೆ 3 ಪತ್ರಗಳನ್ನು ಬರೆದು ದಾಸ ಮನವಿಯನ್ನ ಮಾಡಿಕೊಂಡಿದ್ದಾನೆ. ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ರಿಪಬ್ಲಿಕ್ ಕನ್ನಡ ಯಾವುದೇ ವರದಿ ಮಾಡಿದ್ರೂ ಅದಕ್ಕೆ ಒಂದು ತಾರ್ಕಿಕ ಅಂತ್ಯ ಅನ್ನೋದು ಇದ್ದೇ ಇರುತ್ತೆ. ಅದೇ ರೀತಿ ಅಕ್ರಮ ಬಾಂಗ್ಲಾದೇಶ ವಲಸಿಗರ ಮೇಲೆ ರಿಪಬ್ಲಿಕ್ ಕನ್ನಡ ನಡೆಸಿರುವ ಸ್ಟಿಂಗ್ ಆಪರೇಷನ್ ಇವತ್ತು ಬನ್ನೇರುಘಟ್ಟದಲ್ಲಿ ಅಕ್ರಮ ಶೆಡ್ನಲ್ಲಿ ಕಾರ್ಯರೂಪಕ್ಕೆ ಬಂದ್ಬಿಟ್ಟಿದೆ. ಹೇಗೆ ಅಂತೀರಾ? ಈ ವರದಿ ನೋಡಿ. ರಿಪಬ್ಲಿಕ್ ಕನ್ನಡ ಆಪರೇಷನ್ ಬಾಂಗ್ಲಾದೇಶ ಹಲ್ಚಲ್. ಅಕ್ರಮ ವಲಸಿಗರಿಗೆ ಶೆಡ್ನಲ್ಲಿ ಬುಲ್ಡೋಜರ್ ಸದ್ದು. ನುಸುಳುಕೋರರ ಜಾಗ ಖಾಲಿಗೆ 15 ದಿನ ಡೆಡ್ಲೈನ್. ಹೀಗೆ ಅಕ್ರಮವಾಗಿ ನಿರ್ಮಾಣ ಮಾಡಿರುವ ಶೆಡ್ಗಳನ್ನು ತೆರವು ಮಾಡ್ತಿರುವ ಜೆಸಿಬಿ, ಇನ್ನೊಂದು ಕಡೆ ದಾಖಲೆಗಳನ್ನ ಪರಿಶೀಲನೆ ಮಾಡ್ತಿರುವ ಪೊಲೀಸ್ ತಂಡ. ಈ ಎಲ್ಲ ದೃಶ್ಯಕ್ಕೆ ಕಾರಣ ಆಗಿದ್ದು ರಿಪಬ್ಲಿಕ್ ಕನ್ನಡ ನಡೆಸಿದ ಸ್ಟಿಂಗ್ ಆಪರೇಷನ್ ಸ್ಟೋರಿ. ಹೌದು, ರಾಜ್ಯಕ್ಕೆ ಬಾಂಗ್ಲಾದೇಶದಿಂದ ಕಳ್ಳ ದಾರಿ ಹಿಡಿದು ಸಿಲಿಕಾನ್ ಸಿಟಿಯಲ್ಲಿ ಸದ್ದಿಲ್ದೆ ಬಂದು ನಕಲಿ ದಾಖಲೆ ಮಾಡಿಕೊಂಡು ತಮ್ಮ ಜಾಲ ವಿಸ್ತರಣೆ ಮಾಡ್ತಿದ್ದ ಅಕ್ರಮ ವಲಸಿಗರ ವಿರುದ್ಧ ರಿಪಬ್ಲಿಕ್ ಕನ್ನಡ ಸಮರಕ್ಕೆ ಸಾರ್ಥಕತೆ ಸಿಕ್ಕಿದೆ. ಬನ್ನೇರುಘಟ್ಟ ಪೊಲೀಸರು ಎಸ್ ಬಿಂಗಿಪುರದಲ್ಲಿನ ಅಕ್ರಮ ಶೆಡ್ ನಿರ್ಮಾಣ ಮಾಡಿದ್ದ ಸ್ಥಳದಲ್ಲಿ ನುಸುಳುಕೋರರ ಜಾಗಕ್ಕೆ ತೆರಳಿ ಶೆಡ್ಗಳನ್ನು ಜೆಸಿಬಿ ಮೂಲಕ ತೆರವು ಮಾಡಿದ್ದಾರೆ. ಇನ್ನು ಪೊಲೀಸರು ಸ್ಥಳಕ್ಕೆ ತೆರಳುತ್ತಾ ಇದ್ದಂತೆ ಪಶ್ಚಿಮ ಬಂಗಾಳ, ಕೋಲ್ಕತ್ತಾ ದಾಖಲೆ ಇರುವ ಆಧಾರ್ ಕಾರ್ಡ್ ಹಾಗೂ ವೋಟರ್ ಐಡಿ ಕಾರ್ಡ್ಗಳೊಂದಿಗೆ ಜಮಾಯಿಸಿದ ವಲಸಿಗರು, ನಾವು ಬಾಂಗ್ಲಾ ವಲಸಿಗರಲ್ಲ, ಕಲ್ಕತ್ತಾದಿಂದ ಬಂದಿದ್ದೀವಿ, ನಮ್ಗೆ ಯಾಕೆ ತೊಂದರೆ ಕೊಡ್ತಿದ್ದೀರಾ ಅಂತ ಪೊಲೀಸರ ವಿರುದ್ಧವೇ ಮಾತನಾಡೋದಕ್ಕೆ ಮುಂದಾದ್ರು. हम लोग क्या बोलते हैं, इलेक्ट्रॉनिक सिटी में रहते हैं, बोलता है क्या, फिर बोलते हैं किधर में रहते हैं, हम लोग बोलते हैं बेदसपुरा में रहते हैं, फिर बोलते हैं किधर में, बेदसपुरा का किधर, उस टाइम बोलते हैं एस बिंगीपुरा में रहते हैं. वो पहले बोला कलकत्ता में, कलकत्ता हमारा वो एक नाम है, जैसे इधर सिलबोर्ड है, इलेक्ट्रॉनिक सिटी, ऐसे कोलकाता है. ಆದ್ರೆ ಮೊದಲೇ ಎಲ್ಲ ಮಾಹಿತಿಯನ್ನ ಕಲೆ ಹಾಕಿ ಬಂದಿದ್ದ ಬನ್ನೇರುಘಟ್ಟ ಪೊಲೀಸರು ಅಕ್ರಮವಾಗಿ ಪಡೆದಿದ್ದ ವಿದ್ಯುತ್ ಸಂಪರ್ಕ ಕಟ್ ಮಾಡಿದ್ದು 15 ದಿನದ ಒಳಗಾಗಿ ಜಾಗ ಖಾಲಿ ಮಾಡಬೇಕು, ಇಲ್ಲವಾದ್ರೆ ಎಲ್ಲರ ವಿರುದ್ಧ ಎಫ್ಐಆರ್ ದಾಖಲು ಮಾಡುವುದಾಗಿ ಕ್ರಮ ಕೈಗೊಳ್ಳುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ಏನು ಅಲ್ಲಿ ಬನ್ನೇರುಘಟ್ಟ ಇನ್ಸ್ಪೆಕ್ಟರ್ ಕೃಷ್ಣಕುಮಾರ್ ಅವರು ಪ್ರತಿಯೊಂದು ದಾಖಲೆಗಳನ್ನು ಕೂಡ ಪರಿಶೀಲನೆ ಮಾಡ್ತಿದ್ದಾರೆ. ಜೊತೆಗೆ ಬಲಭಾಗದಲ್ಲಿ ಕೂಡ ನೋಡ್ತಾ ಇರುವಂಥದ್ದು ಅವರೆಲ್ಲರೂ ಕೂಡ ಹೇಳ್ತಾ ಇದ್ದಾರೆ, ಅವರು ನಾವು ಸ್ಥಳೀಯರು, ನಾವು ಕೂಡ ಇಲ್ಲೇ ಇರೋದು ಅಂತ ಹೇಳ್ತಿದ್ದಾರೆ. ಎಷ್ಟು ವರ್ಷದಿಂದ ಇರೋದು ಅಂತ ಅವ್ರನ್ನೇ ಮಾತಾಡ್ಸೋಣ. ಎಷ್ಟು ವರ್ಷದಿಂದ ಇದ್ದೀರಾ ನೀವು?
सर मेरा वेस्ट बंगाल कलकत्ता बसीरहाट ತುಂಬಾ ವರ್ಷದಿಂದ ಇದ್ದೀರಲ್ವಾ ನೀವು ಕನ್ನಡದಲ್ಲಿ ಹೇಳಿ. कर्नाटक नहीं है सर, कर्नाटक आता नहीं है। ಯಾವಾಗ ಪೊಲೀಸರು ತಮ್ಮ ಕೆಲಸವನ್ನ ಮಾಡುವುದಕ್ಕೆ ಮುಂದಾದ್ರೂ ನುಸುಳುಕೋರರ ತಂಡ ಸೈಲೆಂಟ್ ಆಯಿತು. ಇನ್ನಾದ್ರೂ ಹಣದ ಆಸೆಗಾಗಿ ಅಕ್ರಮವಾಗಿ ಬಂದವರಿಗೂ ಜಾಗ ಕೊಟ್ಟು ದೇಶದ ಸುರಕ್ಷತೆಯ ವಿರುದ್ಧ ನಡೆದುಕೊಳ್ಳೋರು ಇನ್ನಾದ್ರೂ ಎಚ್ಚೆತ್ತುಕೊಳ್ಬೇಕಾಗಿದೆ. ಆ ಎಲ್ಲ ದಾಖಲೆಗಳನ್ನ ಪಡೆದಿದ್ದಾರೆ ಅಂತ ಹೇಳಿ ಪರಿಶೀಲನೆ ಕೂಡ ಮಾಡಬೇಕಾಗುತ್ತೆ. ಅದನ್ನ ಮುಂದಿನ ದಿನಗಳಲ್ಲಿ ಆಗುತ್ತೆ ಅಂತ ಕೂಡ ಕಾದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ತಾಜ್ ಜೊತೆ ನಾನು ನವೀನ್ ಚಂದ್ರ ಶೆಟ್ಟಿ, ರಿಪಬ್ಲಿಕ್ ಕನ್ನಡ, ಆನೇಕಲ್. ಮಲೆನಾಡಿನಲ್ಲೂ ಮಳೆಯ ಅವಾಂತರ ಮುಂದುವರೆದಿದೆ. ಗುಡ್ಡಗಳು ಧರೆಗಪ್ಪಳಿಸ್ತಾ ಇದೆ. ತುಂಗಾ ಆರ್ಭಟಕ್ಕೆ ಚಿಕ್ಕಮಗಳೂರು ಬೆಚ್ಚಿ ಬಿದ್ದಿದೆ. ಈ ಕುರಿತ ರಿಪೋರ್ಟ್ ಇಲ್ಲಿದೆ ನೋಡಿ. ಕಳೆದೊಂದು ವಾರದಿಂದ ಕಾಫಿನಾಡು ಚಿಕ್ಕಮಗಳೂರಲ್ಲಿ ಮಳೆ ರೌದ್ರ ರೂಪ ತಾಳಿದೆ. ಮಳೆಯ ಆರ್ಭಟಕ್ಕೆ ಮಲೆನಾಡಿನ ಜನರ ಬದುಕು ದುಸ್ತರವಾಗಿದೆ. ಚನ್ನಹಡ್ಲು ಸಮೀಪ ಗುಡ್ಡದಲ್ಲಿ ಕುಸಿತ. ಮಲೆನಾಡಿನಲ್ಲಿ ಮತ್ತೆ ಮಳೆ ಅವಾಂತರ ಹೆಚ್ಚಾಗಿದ್ದು ಚನ್ನಹಡ್ಲು ಸಮೀಪ ಗುಡ್ಡದಲ್ಲಿ ಕುಸಿತವಾಗಿದೆ. 2019ರಲ್ಲಿ ಕುಸಿತ ಕಂಡಿದ್ದ ಸ್ಥಳದಲ್ಲೇ ಧರೆ ಕುಸಿದಿದ್ದು ಮತ್ತಷ್ಟು ಆತಂಕ ಹೆಚ್ಚಿಸಿದೆ. ಚಾರ್ಮಾಡಿ ಘಾಟಿಯಲ್ಲಿ ಸಂಚಾರ ಅಸ್ತವ್ಯಸ್ತ. ಶಿರಾಡಿ ಘಾಟ್ನಲ್ಲಿ ಮಳೆ ಆರ್ಭಟಕ್ಕೆ ಬೃಹತ್ ಮರಗಳು ಧರೆಗೆ ಉರುಳಿವೆ. ಇದರಿಂದ ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಉಂಟಾಗಿದೆ. ಕೆರೆಯ ನೀರು ಹರಿದು ಜಮೀನು ಜಲಾವೃತ. ಮಲೆನಾಡಿನಲ್ಲಿ ರಾತ್ರಿ ಸುರಿದ ಮಳೆಗೆ ಕೊಪ್ಪ ತಾಲೂಕಿನ ಹೆರೂರು ಸಮೀಪದ ದೇವಗೋಡು ಗ್ರಾಮದಲ್ಲಿ ಕೆರೆ ಕೋಡಿ ಒಡೆದಿದೆ. ಪರಿಣಾಮ ಸುಮಾರು 2 ಎಕರೆ ಜಮೀನು ಜಲಾವೃತವಾಗಿದೆ. ಶೃಂಗೇರಿಯ ಗಾಂಧಿ ಮೈದಾನ ಜಲಾವೃತ. ಭಾರೀ ಮಳೆಯಿಂದಾಗಿ ತುಂಗಾ ನದಿಯ ಅಬ್ಬರ ಜೋರಾಗಿದೆ. ಶೃಂಗೇರಿ ಪಟ್ಟಣದ ಗಾಂಧಿ ಮೈದಾನ ಸಂಪೂರ್ಣ ಜಲಾವೃತವಾಗಿದ್ದು 20ಕ್ಕೂ ಹೆಚ್ಚು ಅಂಗಡಿ ಮಳಿಗೆಗಳು ಮಳೆ ನೀರಲ್ಲಿ ಮುಳುಗಿವೆ. ಮನೆಯಿಂದ ಹೊರಬರಲು ಜನರ ಪರದಾಟ. ಮಳೆಯ ಆರ್ಭಟಕ್ಕೆ ಎನ್ಆರ್ಪುರದ ಜನ ಕಂಗಾಲಾಗಿದ್ದಾರೆ. ಮನೆಗಳಿಂದ ಜನರನ್ನ ಕರೆತರಲು ಬೋಟ್ ಮೊರೆ ಹೋಗಿದ್ದಾರೆ. ಚೇತನ್ ಪದ್ಮಸಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು. ರಾಜ್ಯಾದ್ಯಂತ ಮಳೆ ಅವಾಂತರಗಳು ಕಡಿಮೆ ಆಗ್ತಾ ಇಲ್ಲ. ಕೊಪ್ಪಳ ಜಿಲ್ಲೆಯಂತೂ ಮಳೆಯಿಂದ ತತ್ತರಿಸಿ ಹೋಗಿದೆ. ಅದರಲ್ಲೂ ಐತಿಹಾಸಿಕ ಸ್ಥಳಗಳಿಗೆ ಕಂಟಕ ಶುರುವಾಗಿದೆ. ಈ ಕುರಿತ